ಇವತ್ತಿನ ರಾಮನವಮಿ ಕಾರ್ಯಕ್ರಮದ ನಿಮಿತ್ತ ಹಾಗೂ ಸಿದ್ಧಯೋಗಿ ಅಮರೇಶ್ವರ ಅಜ್ಜನವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ಈ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಸಿದ್ಧಯೋಗಿ ಸಕಲ ಭಕ್ತರ ಉದ್ಧಾರಕರು, ಮಾತೃ ಹೃದಯದ ಮಾಂತರು ಆಗಿರ್ತಕ್ಕಂಥ ಯಾವ ಸಿದ್ಧಯೋಗಿ ಅಮರೇಶ್ವರಪ್ಪನವರ ದಿವ್ಯ ಚರಣವನ್ನು ಎಲ್ಲ ಮಸ್ತಕ ಮೇಲೆ ಇರಿಸಿಕೊಂಡು, ಇದು ಅಲ್ಲದೆ ಈ ವೇದಿಕೆ ಮೇಲೆ ಅಲಂಕೃತರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಯಾವ ಹತ್ತೂರು ಗ್ರಾಮದ ಬಾಡಿಗೆ ಸಿದ್ಧಾಶ್ರಮದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಬನಸಿದ್ದಪ್ಪನವರ ಪವಿತ್ರ ಪಾದದಲ್ಲಿ ನತಮಸ್ತಕನಾಗಿ, ಇನ್ನೋರ್ವ ಮಾತೆಯರು ನಮ್ಮವರೇ ಆಗಿರ್ತಕ್ಕಂಥ ಆ ಜಗನ್ಮಾತೆಯನ್ನು ಯಾವ ಬೀದರದ ಶಿವಕುಮಾರಪ್ಪ ಅವರ ಶಿಷ್ಯರಾಗಿರ್ತಕ್ಕಂಥ ತಾಯಿ ಲಕ್ಷ್ಮೀದೇವಿಯವರ ಪರಮ ಶಿಷ್ಯರಾಗಿರ್ತಕ್ಕಂಥ ವೇದಾಕ್ಷಮ್ಮನವರ ಪವಿತ್ರ ಪಾದದಲ್ಲಿ ನತಮಸ್ತಕನಾಗಿ, ಈ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಯಾವ ಐಗಳಿಯ ಶರಣರಲ್ಲಿ ಹಾಗೂ ಒಡರಟ್ಟಿ ಗ್ರಾಮದ ಒಡೆಯರಲ್ಲಿಯೂ ಕೂಡ ಅನೇಕ ವಂದನೆಗಳನ್ನು ಹೇಳುತ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಮ್ಮ ಮಾನವ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕೆಂಬ ಅಪೇಕ್ಷೆಯನ್ನು ಬಿಟ್ಟು ಬಂದಿರತಕ್ಕಂಥ ಎಲ್ಲ ಶರಣೀಯರ ಅಂತರಾತ್ಮ ಚೈತನ್ಯ ರೂಪ ಪರಮಾತ್ಮನಿಗೂ ವಂದಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗಿಗಳಾಗೋಣ. ಇವತ್ತ ರಾಮನವಮಿ. ರಾಮನವಮಿ ಅಂದ್ರೆ ಏನ? ಒಬ್ಬ ವಿಷ್ಣುವಿನ ಅವತಾರ ಪ್ರಭು ರಾಮಚಂದ್ರ ಜನ್ಮ ಎತ್ತಿದ ದಿನ ಇವತ್ತು ರಾಮನವಮಿ. ಇದು ಅಲ್ಲದೆ ಜಗದ್ಗುರು ಸಿದ್ಧಾರೂಢರು ಸಹಿತ ಜನ್ಮ ಎತ್ತಿದ್ದು ಈ ರಾಮನವಮಿನೇ. ಜಗದ್ಗುರು ಸಿದ್ಧಾರೂಢಾರ್ಜನವರು ಜನಿಸಿದ್ದು ಈ ರಾಮನವಮಿ ಒಳಗ. ಅದೇ ರಾಮನವಮಿ ಒಳಗ ನಿಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ಧಯೋಗಿ ಅಮರೇಶ್ವರಾರ್ಜನವರು ಕೂಡ ಜನಿಸಿದ್ದು ಇದೇ ರಾಮನವಮಿ. ಅಂದ್ರೆ ಹೇಳಿದ್ರು ಸರ್ಗಳಿದೆ, ಈಗ ಎಲ್ಲರಿಗೂ ಎಲ್ಲ ಶುಭ ಸಂದರ್ಭದಲ್ಲಿ ಜನನ ಆಗೋದಿಲ್ಲ. ಯಾರ ಅದಕ್ಕೆ ಅನುಕೂಲ ಆಗಿರ್ತಾರಲ್ಲ, ಯಾರು ಅದಕ್ಕೆ ಯೋಗ್ಯರಿರ್ತಾರೋ ಅಂಥವ್ರ ಜನ್ಮ ಇಲ್ಲಿ ಆಗತತಿ ಅಂತಕ್ಕಂಥ ಮಾತನ್ನು ಹೇಳಿದರು. ಇನ್ನೊಂದು ತಮಗೆಲ್ಲ ಹೇಳ್ತೀನಿ ನಾನು, ಈಗ ಎಲ್ಲ ಕಾರಣ ಯಾರು ಅಂತಂದ್ರೆ ಗುರು. ಸರ್ವದಕ್ಕೂ ಕಾರಣ ಗುರು. ನಮ್ಮ ಏಳಿಗೆಯನ್ನು ಬಯಸುವವನೇ ಗುರು. ನಮ್ಮ ಏಳಿಗೆ ಬಯಸುವವನು ಗುರು. ಯಾಕಂದ್ರೆ ಗುರು ಅಂತಃಕರಣ ಪೂರ್ವಕವಾಗಿ ಹಸ್ತ ಇಟ್ಟ ಅಂದ್ರೆ ಎಂಥ ಕಲ್ಲಿದ್ರೂ ಪವಿತ್ರ ಆಗ್ತದಂತ ಶ್ರುತಿ ಸಾರ್ತದ. ಯಾಕಂದ್ರೆ ಶರಣರು ಪಾದಿಟ್ಟ ಧರಿಯೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವೊಂದು ಮಾತು ಹೇಳ್ತೀನಿ. ಒಂದು ಅಜ್ಜನವರ ಮತ್ತು ಮದಗೊಂಡ ಅಜ್ಜನವರ ಒಂದು ಸಂಬಂಧನ ಒಂದು ಪದ್ಯವನ್ನು ಹಾಡಬೇಕಂತ ನಾನು ವಿಚಾರ ಮಾಡ್ತಾ ಇದ್ದೀನಿ. ಒಂದು ಎರಡು ನುಡಿ. ಅದು ಹೆಂಗೈತಿ ಅಂತಂದ್ರೆ, ಸಿದ್ಧರತ್ನ ಶ್ರೀ ಸಿದ್ಧಣ್ಣನವತಾರ ಜ್ಯೋತಿ ಮಾಯವಾಯಿತೋ, ಸಿದ್ಧರತ್ನ ಶ್ರೀ ಸಿದ್ಧಣ್ಣನವತಾರ ಜ್ಯೋತಿ ಮಾಯವಾಯಿತೋ, ಸಿದ್ಧಯೋಗಿ ಶಿಷ್ಯ ಅಮರೇಶ್ವರರಲ್ಲಿ ತಾನೇ ಉದಯವಾಯಿತು, ಸಿದ್ಧಯೋಗಿ ಶಿಷ್ಯ ಅಮರೇಶ್ವರರಲ್ಲಿ ತಾನೇ ಉದಯವಾಯಿತು. ಯಾಕಂದ್ರೆ ಎಂಥ ಪಾಮರದಾನಂದ್ರು ಕೂಡ ತಮಗೆಲ್ಲ ಗೊತ್ತದ, ಅವ್ರು ಬಳಕೆ ಮಾಡಿದವ್ರಿಗೆ ಗೊತ್ತದ. ಮೊದಲ ಅಜ್ಜನವರು ಹಸ್ತಿಡಕ್ಕಿಂತ ಮೊದಲು ಅವ್ರಿಗೆ ಮಾತಾಡ್ಲಿಕ್ಕೆ ಬರ್ತಿದ್ದಿಲ್ರಿ. ಯಾರಿಗೆ? ಅಮರೇಶ್ವರ ಅಜ್ಜನವ್ರಿಗೆ. ಎಂದ ಮದಗೊಂಡೇಶ್ವರ ಅಜ್ಜನವ್ರು ಹಸ್ತಿಟ್ಟು ಇವತ್ತು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಅವ್ರ ಹೆಸರ ಕೀರ್ತಿ ಸಾರ್ತದೆ. ಇದು ಯಾರ ಪುಣ್ಯ ಅಂತಂದ್ರೆ ಮದಗೊಂಡ ಮುತ್ತನ ಆಶ್ರಮ. ಅದಕ್ಕೆ ಬಲ್ಲವ್ರು ಹೇಳ್ತಾರ ಏನ, ರಾಮದೇವರ ಕಾಲಿಟ್ಟರ ಕಲ್ಲು ಒಡೆದು ಪುನರ್ಜನ್ಮವಾಯಿತೋ, ಸಂತರ ಹಸ್ತ ಇಟ್ಟ ಮೂಕ ಪ್ರಾಣಿ ನಾಲ್ಕ ವೇದ ಎಲ್ಲ ನುಡಿತೋ, ಕನಕರ ಭಕ್ತಿಗೆ ಉಡುಪಿಯಲ್ಲಿ ಶ್ರೀಕೃಷ್ಣ ತಿರುಗಿ ನಿಂತೋ, ಗ್ವಾಡಿ ಒಡೆದ ಹರಿ ದರ್ಶನ ಕೊಟ್ರ ಕನಕನ ಕಿಂಡಿ ಹೆಸರ ಉಳಿತೋ. ಇವೆಲ್ಲ ಗುರುಕೃಪನ ರೀ. ಅದಕ್ಕೆ ಹೇಳ್ತಾರ್ರಿ ಏನಂತ,
ಏಳರಂಜನಿಗೆ ಪಾಪ ಮಾಡಿದ ವಾಲಿಗೆ ನಾರದ್ರ ಭೇಟಿ ಆಯಿತು. ರಾಮ ಮಂತ್ರ ಉಪದೇಶ ಮಾಡಿದ್ರೆ ಪಾಪಿ ಜನ್ಮ ಪಾವನವಾಯಿತು. ಮುಂದಾಗು ಸುದ್ದಿ ಮೊದಲ ಬರ್ದ ಇಟ್ರ ರಾಮಾಯಣ ರಚನೆ ಆಯಿತು. ವಾಲ ಕೋಳಿ ಹೋಗಿ ವಾಲ್ಮೀಕಿ ಋಷಿಯಾದ ಅಮರ ನಾಮ ಉಳಿತು. ಇದು ಎಲ್ಲ ಸಾಕ್ಷಿರಿವ. ಸಂತರ ಕುಂತ ಗ್ವಾಡಿಗೆ ಛಲ ಅಂದರ ಗ್ವಾಡಿ ನಡೆದ ಹೋಯಿತು. ಚೋಕಾನ್ ಮಾಡದಿ ಬಾಣೆ ತಾನ ಮಾಡಿದ ಪಾಂಡುರಂಗ ಭಕ್ತಿ ಒಲಿತು. ಹೌದಲ್ರಿ ಮತ್ತ ಅತ್ತಿಯ ಕೈಯಾಗ ತೊತ್ತಾಗಿ ದುಡಿದಾನ ಸಕುಬಾಯಿ ಭಕ್ತಿಗೆ ಸೋತು. ಸತ್ತ ಮನುಷ್ಯಾಗ ಹಸ್ತಾಗಿಟ್ರ ಜ್ಞಾನೇಶ್ವರಿ ಬರ್ದ ಕುಂತು. ಸತ್ತ ರಾಜ್ಯಾಗ ಹಸ್ತಾಗಿಟ್ರ ಜ್ಞಾನೇಶ್ವರಿ ಬರ್ದಾರ. ಜ್ಞಾನೇಶ್ವರಿ ಹಂಗ ಮಲ್ಲಮ್ಮನ ಭಕ್ತಿಗೆ ಮಲ್ಲಯ್ಯ ಒಲಿತಾನ ಕುಂತ ಕೇಳ್ರಿ ಮಾತು. ಹುಚ್ಚ ಬರ್ಮರ್ ಅಡ್ಗಿ ಮಲ್ಲಯ್ಯ ಹಸ್ತ ಇಟ್ರ ಜ್ಞಾನೋದಯವಾಯಿತು. ಸಾಧ್ವಿ ಶಿರೋಮಣಿ ಮಲ್ಲಮ್ಮನಿಂದ ರಡ್ಡಿ ಕುಲ ಉದ್ಧಾರ ಆಯಿತು. ದುಷ್ಟ ಚಟ ಬಿಟ್ಟ ನಿಜ ವೈರಾಗ್ಯ ತೊಟ್ಟವೆ ಮನ್ನಾದ ಸಂತು. ಅದ ಒಂದು ಮಾತು ಹೇಳ್ತೇನೆ ನಿಮ್ಗ. ಏನು ಅರಿಯದ ಪಾಮರ್ನಿಗೆ ಗುರು ಪಾದ ಸ್ಪರ್ಶವಾಯಿತು. ಶಿಷ್ಯನ ಭಕ್ತಿಗೆ ಗುರುವಿನ ಹೃದಯ ಅರಳಿದ ಹೂವಾಯಿತು. ಶಿಷ್ಯನ ತಲೆ ಮೇಲೆ ಗುರುವಿನ ಹಸ್ತ ಮಸ್ತಕ್ ಸಂಯೋಗವಾಯಿತು. ಗುರು ಶಿಷ್ಯರಿಬ್ಬರಿಗೆ ಬೆಳ್ಳಿ ಕಿರೀಟ ಹಾಕಿ ಜೋಡಿ ಪೂಜೆ ಆಯಿತು. ಎಲ್ಲಿ ಆತ್ರಿ? ಹನುಮಾಪುರದಾಗ. ಗುರು ಶಿಷ್ಯರಿಗೆ ಜೋಡಿ ಬೆಳ್ಳಿ ಕಿರೀಟ ಹಾಕಿ ಪೂಜೆ ಆಯಿತು. ಗುರುವಿನ ದರ್ಶನ ಮಾಡಿ ಗುರು ಶಿಷ್ಯರಿಬ್ಬರು ಕುಂತಾರ ಮೈ ಮರೆತೋ. ಬೆಳ್ಳಿ ಗ್ಲಾಸಿನಾಗ ಆಕಳ ಹಾಲು ತುಂಬಿ ಪ್ರೀತಿ ಸಕ್ಕರಿ ಬೆರಿತೋ. ತಾನು ಕುಡಿದ ತನ್ನ ಶಿಷ್ಯರಿಗೆ ಕುಡಿಸಾರ ಕರೆದೊಯ್ದು ಏಕಾಂತೋ. ಸರ್ವ ವಿದ್ಯೆ ಎಲ್ಲ ದಾರಿ ಎರೆದ್ರ ಶಿಷ್ಯನ ಜನ್ಮ ಉದ್ಧಾರ ಆಯಿತು. ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಅಲ್ಬಾಳ ಹೆಸರಾಯಿತು. ಯೋಗಿ ಅಮ್ಮೋಗಿಸಿದ್ದ ವಸ್ತಿ ಮಾಡ್ಯಾನ ಜಾಗ ನೋಡಿ ಶಿಸ್ತು. ಕಂದ ಅಮ್ಮೋಗಿ ಕವನ ಬರೆಯತ್ತಾರ ಪೋಣಿಸಿದಂಗ ಮುತ್ತು. ಗುರುವ ಮದುಗೊಂಡ ಕಲಿಸಿದ ವ್ಯಾಕರಣ. ಗುರುವ ಮದುಗೊಂಡ ಕಲಿಸಿದ ವ್ಯಾಕರಣ ಕವಿಯಾಗಿ ಹೊರಬಂತು. ಅಂದ್ರ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಗುರುವಿನ ಕೃಪಾ. ಗುರು ಹಸ್ತ ಇಟ್ರೆ ಎಂತಾದಿದ್ರು ಉದ್ಧಾರ ಆಗ್ತೈತೆ ಅನ್ನಲ ಕಾರಣ ನಮ್ಮ ಅಮರೇಶ್ವರಜ್ಜನವರು. ತಮಗೆಲ್ಲರಿಗೆ ಗೊತ್ತಿದ ಅವರು ಹೆಂಗಿದ್ರು ಅನ್ನೋದು ಗೊತ್ತದ, ಈಗ ಹೆಂಗದಾರ ಅನ್ನೋದು ಗೊತ್ತದ. ನಿಮಗೆ ಹೆಚ್ಚಿಗೆ ಹೇಳೋದಿಲ್ಲ. ಇಡೀ ಕರ್ನಾಟಕ ಮಹಾರಾಷ್ಟ್ರ ಅಷ್ಟ ಅಲ್ಲ, ದಿಲ್ಲಿ ಒಳಗೆ ಏನ ರಾಮ ಮಂದಿರ ಕಟ್ಟಾರಲ್ಲ ಅಯೋಧ್ಯದೊಳಗ. ಈಗ ರಾಮ ಮಂದಿರ ಕಟ್ಟಾರ ಅಯೋಧ್ಯದೊಳಗ. ಅಯೋಧ್ಯದೊಳಗೆ ನಿಮ್ಮ ಅಮರೇಶ್ವರಜ್ಜನವ್ರು 21ನೇ ಮೆಂಬರ್ ಅದಾರ. ಅದ್ರಾಗ ಅಯೋಧ್ಯದೊಳಗೆ ನಿಮ್ಮ ಹೆಸರದ. ಅಯೋಧ್ಯದೊಳಗೆ ನಿಮ್ಮ ಹೆಸರು ಬರ್ಬೇಕಾದ್ರೆ ಯಾರ ಕೃಪಾ ಅಂತಂದ್ರೆ ಸದ್ಗುರು ಮದಗುಂಡೇಶ್ವರ ಮಹಾರಾಜರ ಕೃಪಾ. ಜಗದಾಗ ಅವ್ರ ಕೀರ್ತಿ ಉಳಿದು ಹೋಯ್ತು. ಅದಕ್ಕೆ ಹೇಳ್ತಾರ ಶಿಷ್ಯನಕ್ಕಿಂತಲೂ ಗುರುವಿನಕ್ಕಿಂತಲೂ ಶಿಷ್ಯ ದೊಡ್ಡವಕ್ಕನಂತ. ಅಂತಃಕರಣ ಪೂರ್ವಕವಾಗಿ ಆಶೀರ್ವಾದ ಮಾಡ್ರೆ ಜಗ ಬೆಳೀತದೆ. ಅದಕ್ಕೆಲ್ಲ ಸಾಕ್ಷಿ ನಮ್ಮ ಅಮರೇಶ್ವರಜ್ಜನವರು. ಅಂಥವ್ರ ಕೃಪಾ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ 2 ತೊದಲು ನುಡಿಗಳನ್ನು ಗುರುಚರಣಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ.